ಖಾಂಡಹಾರ್ ವಿಮಾನ ಅಪಹರಣದ ಕಥೆ. 1999 December 24th. ನೇಪಾಳದ ಕಠ್ಮಂಡುವಿನಿಂದ ದೆಹಲಿಗೆ ಹೊರಟಿದ್ದ ಇಂಡಿಯನ್ ಏರ್ಲೈನ್ಸ್ ವಿಮಾನ IC 814 ಭಾರತದ ಇತಿಹಾಸದಲ್ಲೇ ಅತ್ಯಂತ ಭೀಕರವಾದ ಅಪಹರಣ ಘಟನೆಯಾಗಿ ಪರಿಣಮಿಸಿತು. ಈ ವಿಮಾನದಲ್ಲಿ ಒಟ್ಟು 176 ಪ್ರಯಾಣಿಕರು ಮತ್ತು ಸಿಬ್ಬಂದಿ ಇದ್ದರು. ವಿಮಾನ ಹಾರಾಟ ಆರಂಭಿಸಿದ ಕೆಲವೇ ಹೊತ್ತಿನಲ್ಲಿ 5 ಉಗ್ರರು ವಿಮಾನವನ್ನು ಅಪಹರಿಸಿದರು. ಅವರು ತಮ್ಮನ್ನು ಶಸ್ತ್ರಸಜ್ಜಿತರಾಗಿ ಪರಿಚಯಿಸಿ ಪೈಲಟ್ಗೆ ದಿಕ್ಕು ಬದಲಾಯಿಸಲು ಆದೇಶಿಸಿದರು. ಮೊದಲಿಗೆ ವಿಮಾನವನ್ನು ಅಮೃತಸರ, ನಂತರ ಲಾಹೋರ್, ದುಬೈ ಮತ್ತು ಕೊನೆಗೆ ಅಫ್ಘಾನಿಸ್ತಾನದ ಕಾಂಡಹಾರ್ಗೆ ಕರೆದೊಯ್ಯಲಾಯಿತು. ಆ ಸಮಯದಲ್ಲಿ ಕಾಂಡಹಾರ್ ತಾಲಿಬಾನ್ಗಳ ನಿಯಂತ್ರಣದಲ್ಲಿತ್ತು. ಅಪಹರಣದ ಸಮಯದಲ್ಲಿ ಪ್ರಯಾಣಿಕರು ತೀವ್ರ ಭಯ ಮತ್ತು ಅನಿಶ್ಚಿತತೆಯನ್ನ ಅನುಭವಿಸಿದರು. ಆಹಾರ, ನೀರು, ಔಷಧಗಳ ಕೊರತೆ ಉಂಟಾಯಿತು. ದುಬೈನಲ್ಲಿ ಒಬ್ಬ ಪ್ರಯಾಣಿಕನನ್ನು ಉಗ್ರರು ಕೊಲೆ ಮಾಡಿದರು. ಇದರಿಂದ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಯಿತು. ಭಾರತ ಸರ್ಕಾರ ಅಪಹರಣಕಾರರೊಂದಿಗೆ ಕಠಿಣ ಮಾತುಕತೆ ನಡೆಸಿತು. 7 ದಿನಗಳ ಕಾಲ ನಡೆದ ಒತ್ತಡದ ಮಾತುಕತೆಗಳ ನಂತರ ಪ್ರಯಾಣಿಕರ ಜೀವ ರಕ್ಷಿಸುವ ಉದ್ದೇಶದಿಂದ ಸರ್ಕಾರ 3 ಉಗ್ರರನ್ನು ಬಿಡುಗಡೆ ಮಾಡಲು ಮೌಲಾನಾ ಮಸೂದ್, ಅಜರ್ ಮುಷ್ತಾಕ್ ಅಹ್ಮದ್, ಜರ್ಗರ್ ಅಹ್ಮದ್ ಒಮರ್, ಸಯೀದ್ ಶೇಖ್ ಈ 3 ಬಿಡುಗಡೆ ಮಾಡಿದ ನಂತರ 7 ಎಲ್ಲ ಪ್ರಯಾಣಿಕರು ಸುರಕ್ಷಿತವಾಗಿ ಬಿಡುಗಡೆಗೊಂಡರು. ಆದರೆ ಈ ನಿರ್ಧಾರ ದೇಶಾದ್ಯಂತ ಭಾರೀ ಚರ್ಚೆ ಮತ್ತು ಟೀಕೆಗೆ ಕಾರಣವಾಯಿತು. ಈ ಅಪಹರಣ ಘಟನೆಯು ಭಾರತದ ವಿಮಾನ ಭದ್ರತೆ, ಭಯೋತ್ಪಾದನೆ ವಿರುದ್ಧದ ನೀತಿ ಮತ್ತು ಸರ್ಕಾರದ ನಿರ್ಧಾರ ಪ್ರಕ್ರಿಯೆ ಕುರಿತು ಗಂಭೀರ ಪ್ರಶ್ನೆಗಳನ್ನು ಎತ್ತಿತು. ಇಂದಿಗೂ ಕಾಂಡಹಾರ್ ಅಪಹರಣ ಎಂಬ ಹೆಸರು ಭಾರತದ ಭಯೋತ್ಪಾದನಾ ಇತಿಹಾಸದಲ್ಲಿ ಕಪ್ಪು ಅಧ್ಯಾಯವಾಗಿ ಉಳಿದಿದೆ.